ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿರೋರು ಎಲ್ಲರೂ ಪ್ರತಿಯೊಬ್ಬರು ಈಗ ವೆಯ್ಟ್ ಮಾಡ್ತಾ ಇರೋದು ಮಾಕ್ ರಿಸಲ್ಟ್ಸು ಯಾವಾಗ ಬಿಡ್ತಾರೆ, ಎಲ್ಲಿ ಬಿಡ್ತಾರೆ, ಯಾವ ರೀತಿ ಚೆಕ್ ಮಾಡೋದು, ನಮಗೆ ಸೀಟು ಸಿಗುತ್ತಾ ಸಿಗಲ್ವಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇರ್ತೀರಾ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಇನ್ನೂ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿರಲ್ಲ. ಇವತ್ತು ಈವ್ನಿಂಗು 6 ಗಂಟೆಗೆ ನಿಮ್ಮ ಲಾಸ್ಟ್ ಡೇಟ್ ಇರೋದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಸೊ ಯಾರ್ದೆಲ್ಲ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆ ನೀವು ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಜನದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆ ನೋಡೋದ. ಸೊ ಮೇಯ್ನಾಗಿ ಈಗ ನೀವು ಮಾಕ್ ರೌಂಡನ್ನ ಸೀರಿಯಸ್ ಆಗಿ ಕೂತ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಿದ್ರಿ ಅಂತ ಹೇಳಿದ್ರೆ 80% ನಿಮ್ಗೆ ಫಸ್ಟ್ ರೌಂಡ್ಗೆ ಕೆಲಸ ಕಮ್ಮಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಮಾಕ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೋ 90% ಫಸ್ಟ್ ರೌಂಡಲ್ಲೂ ಅದೇ ಕಾಲೇಜ್ ಸಿಗುತ್ತೆ. ಸೊ ನೀವು ಯಾವುದೇ ರೀತಿ ಚೇಂಜಸ್ನ ಜಾಸ್ತಿ ಮಾಡೋದಕ್ಕೆ ಹೋಗ್ಬಾರ್ದು ಮಾಕ್ ರೌಂಡ್ ರಿಸಲ್ಟ್ಸ್ ಆದಮೇಲೆ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ತುಂಬ ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಲಿಸ್ಟು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಗೆ ಏನಾದರೂ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾವೇ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡಿಕೊಡ್ತೀವಿ. ಇನ್ನು ಡೈರೆಕ್ಟಾಗಿ ನಿಮ್ಮ ರಿಸಲ್ಟ್ಸು ಯಾವಾಗ ಬರ್ಬೋದು ಅಂತ ತುಂಬ ಜನಕ್ಕೆ ಡೌಟ್ಸ್ ಇರೋದು ಅದೇ. ಈಗ ನೀವು ನಿನ್ನೆ ಒಂದು ಪ್ರೋಗ್ರಾಮ್ ಇತ್ತಲ್ಲ, ಅದನ್ನು ನೋಡಿದ್ದೀರ ಅಂತ ಅಂದ್ಕೊತೀನಿ. ಅಲ್ಲಿ ತುಂಬ ಸ್ಟೂಡೆಂಟ್ಸು ಮಾಕ್ ರಿಸಲ್ಟ್ಸ್ ಯಾವಾಗ ಅಂತ ಕೇಳಿದರು. ಇದಕ್ಕೆ ಅವರು ಏನಂತ ಆನ್ಸರ್ ಮಾಡಿದ್ರು ಅಂತ ಹೇಳಿದ್ರೆ, ನಿಮ್ಮ ಈಗ ಏನು ಲಾಸ್ಟ್ ಡೇಟ್ ಇದೆ ಇವತ್ತು 6 ಗಂಟೆ ನಂತರ, ಸೊ ಇದಾದಮೇಲೆ 40ರಿಂದ 50 ಗಂಟೆ ಟೈಮು ಅವ್ರಿಗೆ ಅನಲೈಸ್ ಮಾಡೋದಕ್ಕೆ, ಅಂದರೆ ನಿಮ್ಮ ಡೇಟಾನ ನೋಡಿಕೊಂಡು ಮಾಕ್ ಅಲಾಟ್ಮೆಂಟ್ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ ಇವತ್ತು ಸಂಜೆ ತನಕ, ಅಷ್ಟು ಡೇಟಾನ ನೋಡಿಕೊಂಡು ಅವರು ನಿಮ್ಮ ನೆಕ್ಸ್ಟು ಅಲಾಟ್ಮೆಂಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೆಲ್ಲ ಕಂಪ್ಲೀಟ್ ಆಗಬೇಕು ಅಂದರೆ ಮಿನಿಮಮ್ಮು 40ರಿಂದ 50 ಗಂಟೆ ಬೇಕೇ ಬೇಕು ಅಂತ ತಿಳಿಸಿರೋದು. ಸೊ ನಿಮಗೆ 25ನೇ ತಾರೀಕು ನಿಮ್ಮ ಮಾಕ್ ರಿಸಲ್ಟ್ಸು ಬರ್ಬೋದು. ಕನ್ಫರ್ಮ್ ಆಗಿ 25ಕ್ಕೆ ಬರ್ಬೋದು ಅಂತ ಹೇಳೋಕ್ಕಾಗ್ತಿಲ್ಲ. ಸೊ ನಿಮಗೆ ಬೇಗ ಬಿಟ್ಟರು ಬಿಡ್ಬೋದು, ಅಥವಾ ಇನ್ನೊಂದು ದಿನ ಲೇಟ್ ಆಗುತ್ತೆ. ಸೊ ಆಲ್ಮೋಸ್ಟು ನಿಮ್ಮ ಮಾಕ್ ರಿಸಲ್ಟ್ಸು 25ನೇ ತಾರೀಕು ಬಿಡ್ಬೋದು. ಇದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತೋರಿಸೋದಾದರೆ, ಇಲ್ಲಿ ನೀವು ಈ ವರ್ಷದ್ದು ಇಲ್ಲಿ ನಿಮಗೆ ಒಂದು ಹೊಸದಾಗಿ ಲಿಂಕ್ನ ರಿಲೀಸ್ ಮಾಡ್ತಾರೆ. ಸೊ ಸೀಟ್ ಹಂಚಿಕೆ ಫಲಿತಾಂಶ ಲಿಂಕ್ ಅಂತ. ಬೇಕಾದರೆ ಲಾಸ್ಟ್ ಇಯರ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅಣಕು ಹಂಚಿಕೆ ಫಲಿತಾಂಶ, ಇದು ಲಾಸ್ಟ್ ಇಯರು ಈ ರೀತಿ ಒಂದು ಲಿಂಕ್ನ ನಿಮಗೆ ರಿಲೀಸ್ ಮಾಡ್ತಾರೆ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ನೆಲ್ಲ ನೀವು ಎಂಟ್ರಿ ಮಾಡಿದ್ರಿ ಅಂತ ಹೇಳಿದ್ರೆ ಡೈರೆಕ್ಟು ಆ ಒಂದು ಅಲಾಟ್ಮೆಂಟ್ ಏನು ಶೀಟ್ ಇರುತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗುತ್ತೆ. ನೀವು ಅದರಲ್ಲಿ ನಿಮಗೆ ಎಷ್ಟು ಫೀಸ್ ಇರುತ್ತೆ, ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಕ್ಯಾಟಗರಿಲಿ ಅಲಾಟ್ ಆಗಿದೆ, ಈ ರೀತಿ ಕಂಪ್ಲೀಟು ಡೀಟೇಲ್ಸು ಆ ಒಂದು ಅಲಾಟ್ಮೆಂಟ್ ಆರ್ಡರಲ್ಲಿ ಇರುತ್ತೆ. ಸೊ ಅದೇ ರೀತಿ ನಿಮಗೆ ಫಸ್ಟ್ ರೌಂಡಲ್ಲೂ ಸೇಮ್ ಟು ಸೇಮ್ ಬರೋದು. ನೀವು ಜಾಸ್ತಿ ಚೇಂಜಸ್ ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಮಾಕ್ ರೌಂಡಲ್ಲಿ ಏನು ಸೀಟ್ ಸಿಕ್ಕಿರುತ್ತೆ, ಹಣಕು ಹಂಚಿಕೆ ಅಂದರೆ ಆ ಒಂದು ರೌಂಡಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲೂ ಆಲ್ಮೋಸ್ಟು ಅದೇ ಸೀಟ್ ಕ್ಯಾರಿ ಆಗುತ್ತೆ. ಯಾವಾಗ ನೀವು ಯಾವುದೇ ರೀತಿ ಜಾಸ್ತಿ ಚೇಂಜಸ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಫಸ್ಟು ಈಗ ಮಾಕ್ ರೌಂಡಲ್ಲಿ ಏನು ಸಿಕ್ಕಿರುತ್ತೋ ಆಲ್ಮೋಸ್ಟು ಅದೇ ಕಟ್ ಆಫ್ ಇರುತ್ತೆ. ಅಂದರೆ ಮಾಕ್ ರೌಂಡ್ಗೂ ಫಸ್ಟ್ ರೌಂಡ್ಗೂ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಕಟ್ ಆಫು, ಬಟ್ ಜಾಸ್ತಿ ಏನಾಗೋದಕ್ಕೆ ಹೋಗಲ್ಲ. ನೀವು ಮಾಕ್ ರೌಂಡಲ್ಲಿ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿತ್ತು, ನಿಮ್ಮ ಆಪ್ಷನ್ ಲಿಸ್ಟು ನೀವು ಸೇಮ್ ಟು ಸೇಮ್ ಫಸ್ಟ್ ರೌಂಡ್ಗೂ ಅದೇ ರೀತಿ ಕ್ಯಾರಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಅದೇ ಸೀಟ್ ಸಿಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಯಾರಿಗೆಲ್ಲ ಸೀಟು ಸಿಗಲ್ಲ, ನೀವು ಭಾಳಷ್ಟು ಮಿಸ್ಟೇಕ್ಸ್ನ ಮಾಡಿರ್ತೀರ. ಸೊ ಅದೇ ಒಂದು ಕಾರಣದಿಂದ ನಿಮಗೆ ಸೀಟು ಅಲಾಟ್ ಆಗಿರಲ್ಲ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮೇಯ್ನಾಗಿ ನೀವು ಏನು ತಪ್ಪು ಮಾಡಿದ್ದೀರಾ ಅದನ್ನು ನೀವು ಅನಲೈಸ್ ಮಾಡಬೇಕು. ಈಗ ನೀವು ಕಾಲೇಜ್ನ ಜಾಸ್ತಿ ಆ್ಯಡ್ ಮಾಡಿಲ್ವಾ, ಅಥವಾ ನಿಮ್ಮ ರ್ಯಾಂಕ್ ತಕ್ಕಂತೆ ನೀವು ಕಾಲೇಜ್ ಕಟ್ ಆಫ್ನ ನೋಡ್ಕೊಂಡು ಆ್ಯಡ್ ಮಾಡಿಲ್ವಾ, ಅಥವಾ ನೀವು ಪ್ರಿಯಾರಿಟಿ ಲಿಸ್ಟ್ನ ಕರೆಕ್ಟಾಗಿ ಕೊಡದೆ ನಿಮಗೆ ಬೇಡದೇ ಇರೋ ಕಾಲೇಜ್ ಅಲಾಟ್ ಆಗಿದೆಯಾ, ಈ ರೀತಿ ಭಾಳಷ್ಟು ಮಿಸ್ಟೇಕ್ಸ್ನ ನೀವು ಕರೆಕ್ಟಾಗಿ ನೋಡಿಕೊಂಡು ಅನಲೈಸ್ ಮಾಡಿಕೊಂಡು, ಇದು ಜಸ್ಟ್ ಮಾಕ್ ರೌಂಡ್ ಅಷ್ಟೇ. ನಿಮ್ಗೆ ಇದರಿಂದ ಏನು ಅಂದರೆ ಈಗ ಸಿಕ್ಕಿದ ತಕ್ಷಣ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋಲ್ಲ, ಬಟ್ ಇದರಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ನ ತೊಗೊತೀರಾ. ಆಪ್ಷನ್ ಎಂಟ್ರಿ ಅಂದರೆ ಯಾವ ರೀತಿ ಇರುತ್ತೆ, ಪ್ರೋಸೆಸ್ನ ಯಾವ ರೀತಿ ಫಾಲೋ ಮಾಡಬೇಕು, ಮತ್ತು ಅಲಾಟ್ಮೆಂಟ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಈ ರೀತಿ ಕಂಪ್ಲೀಟು ಡೀಟೇಲ್ಸು ನಿಮಗೆ ಮಾಕ್ ರೌಂಡಲ್ಲಿ ಗೊತ್ತಾದಾಗ ಫಸ್ಟ್ ರೌಂಡಲ್ಲಿ ನಿಮಗೆ ರಿಸಲ್ಟ್ ಬಂದಾಗಿರ್ಬೋದು, ಅಥವಾ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಇರ್ಬೋದು, ನಿಮಗೆ ಒಂದು ರೀತಿ ಪರಿಚಯ ಇರುತ್ತೆ ಆ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ. ಆದ್ದರಿಂದ ಇದೊಂದೇ ಉದ್ದೇಶದಿಂದ ಅವರು ಪ್ರತಿ ವರ್ಷ ಮಾಕ್ ರೌಂಡ್ನ ಮಾಡುವಂಥದ್ದು. ಸೊ ನಿಮಗೆ ಆಲ್ಮೋಸ್ಟು ನೀವು ಆಪ್ಷನ್ ಎಂಟ್ರಿನ ನೀವು ಕಟ್ ಆಫ್ನ ನೋಡಿಕೊಂಡು ಲಾಸ್ಟ್ ಇಯರ್ದು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದಿರಿ ಅಂತ ಹೇಳಿದ್ರೆ ನಿಮಗೆ ಕನ್ಫರ್ಮ್ ಆಗಿ ಮಾಕ್ ರೌಂಡಲ್ಲಿ ಇರ್ಬೋದು, ಅಥವಾ ಫಸ್ಟ್ ರೌಂಡಲ್ಲಿ ಇರ್ಬೋದು, ಅಥವಾ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಪ್ರಿಫರೆನ್ಸ್ನ ಸೆಕೆಂಡ್ ರೌಂಡ್ ತನಕನೂ ಕ್ಯಾರಿ ಮಾಡಿದ್ರೆ, ಅಂದರೆ ನಿಮ್ಮ ರ್ಯಾಂಕ್ ತಕ್ಕಂತೆ ಕಟ್ ಆಫ್ನ ನೋಡಿಕೊಂಡು ನೀವು ಸೆಕೆಂಡ್ ರೌಂಡ್ ತನಕನೂ ನೀವು ವೆಯ್ಟ್ ಮಾಡ್ಬೋದು, ನಿಮಗೆ ಒಳ್ಳೆ ಕಾಲೇಜೇ ಸಿಗುತ್ತೆ. ಸೊ ಆಲ್ಮೋಸ್ಟು 1 ಲ್ಯಾಕ್ ಮೇಲೆ ಯಾರ್ದೆಲ್ಲ ರ್ಯಾಂಕ್ ಇರುತ್ತೆ ನೀವು ಆದಷ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ. ಸೊ ಆ ಒಂದು ಕಾಲೇಜ್ ಸಿಕ್ಕಿದ್ರೆ ನೀವು ಹೋಗೋದಕ್ಕೆ ರೆಡಿಯಾಗಿರಬೇಕು, ಆವಾಗ ಮಾತ್ರ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ. ಫಸ್ಟು ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ. ಸೊ ಈಗ ರ್ಯಾಂಕು ಬಂದಿದೆ, ಅದನ್ನೇನು ಚೇಂಜ್ ಮಾಡೋದಕ್ಕಾಗಲ್ಲ, ಬಟ್ ನೀವು ಒಂದೊಳ್ಳೆ ಕಾಲೇಜ್ನ ಚೂಸ್ ಮಾಡಿಕೊಂಡು
ನಿಮ್ಮ ನೆಕ್ಸ್ಟು ಕೆರಿಯರ್ನ ನೀವೇ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಯಾವ ಕಾಲೇಜಸ್ ಎಲ್ಲ ಚೆನ್ನಾಗಿದೆ. ಸೊ ನಿಮಗೆ ರ್ಯಾಂಕ್ ವೈಸು ಈಗ ಬಿಲೋ 50,000 CS ಅಥವಾ ಬೇರೆ ಬ್ರ್ಯಾಂಚು ಯಾವುದೆಲ್ಲ ಒಳ್ಳೆ ಕಾಲೇಜ್ ಅದು ಲಿಸ್ಟ್ ಬೇಕಾದ್ರೆ ಅದನ್ನು ರೆಡಿ ಮಾಡಿಕೊಡ್ತೀನಿ. ನೆಕ್ಸ್ಟು 50,000ದಿಂದ 1,00,000 ತನಕ ಅದಕ್ಕೂ ಕಾಲೇಜು CS ಯಾವುದೆಲ್ಲ ಕಾಲೇಜ್ ಕಟ್ ಆಫ್ ಇದೆ ಬೇಕಾದ್ರೆ ಅದನ್ನು ಸಪ್ರೇಟಾಗಿ ಲಿಸ್ಟ್ ರೆಡಿ ಮಾಡಿಕೊಡ್ತೀನಿ. ಅಥವಾ 1,00,000 ಮೇಲೆ ಯಾವುದೆಲ್ಲ ಕಾಲೇಜಲ್ಲಿ CS ಸಿಗುತ್ತೆ ಇದಕ್ಕೂ ಲಿಸ್ಟ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಅದನ್ನು ಲಿಸ್ಟ್ ರೆಡಿ ಮಾಡಿಕೊಡ್ತೀನಿ. ಸೊ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ನೀವು ಈಗ ಏನು ಮಿಸ್ಟೇಕ್ಸ್ ಮಾಡ್ತೀರಾ ಅದನ್ನು ನೆಕ್ಸ್ಟು ಕರೆಕ್ಟಾಗಿ ಅಂದರೆ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀರಾ ನೋಡಿಕೊಂಡು ನೀವು ನೆಕ್ಸ್ಟು ಅದನ್ನು ಮಾಡಿಫೈ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.